ಇಂಡಿ ತಾಲೂಕಿನ ಸುಕ್ಷೇತ್ರ ಅಗರಖೇಡ ಗ್ರಾಮದ ಕೆಳಗಿನ ಶ್ರೀ ಶಂಕರಲಿಂಗ ದೇವಾಲಯದಲ್ಲಿ ಪ್ರತಿಷ್ಠಾಪಿಸಿದ ಗಜಾನನ ವಿಸರ್ಜನಾ ಕಾರ್ಯಕ್ರಮ ಹಾಗೂ ದೇವಾಲಯದ ಜೀರ್ಣೋದ್ಧಾರದ ಲೆಕ್ಕಪತ್ರದ ಸಂಪೂರ್ಣ ಮಾಹಿತಿ. ಇಂಡಿ ತಾಲೂಕಿನ ಸುಕ್ಷೇತ್ರ ಅಗರಖೇಡ ಗ್ರಾಮದ ಕೆಳಗಿನ ಶ್ರೀ ಶಂಕರಲಿಂಗ ದೇವಾಲಯದಲ್ಲಿ ಗಜಾನನ ಪ್ರತಿಷ್ಠಾಪಿಸಿದ್ದು, ಆ ಗಜಾನನವು ವಿಸರ್ಜನಾ ಕಾರ್ಯಕ್ರಮ ಹಾಗೂ ದೇವಾಲಯವು 14 ತಿಂಗಳುಗಳಿಂದ ನಿರಂತರವಾಗಿ ಕೆಲಸ ಕಾರ್ಯಗಳು ನಡೆದು ಸಂಪೂರ್ಣವಾಗಿ ಜೀರ್ಣೋದ್ಧಾರಗೊಂಡು ದಿನಾಂಕ 5/9/2024ರಂದು ಅನೇಕ ಪರಮ ಪೂಜ್ಯರ ಅಮೃತ ಹಸ್ತದೊಂದಿಗೆ ಹಾಗೂ ಗ್ರಾಮದ ಹಿರಿಯರು ಮತ್ತು ಗ್ರಾಮಸ್ಥರ ಸಮಕ್ಷಮದಲ್ಲಿ ಉದ್ಘಾಟನೆಗೊಂಡಿರುವುದು ನಿಮ್ಮೆಲ್ಲರಿಗೂ ಸಂತೋಷದ ಸಂಗತಿ, ಜೊತೆಗೆ ಹೆಮ್ಮೆಯ ವಿಷಯ. ಅದೇ ದೇವಾಲಯದ ಜೀರ್ಣೋದ್ಧಾರದ ಕಾರ್ಯವನ್ನು 5ರಿಂದ 6 ಜನ ಹಿರಿಯರು ಮುಂದಾಳತ್ವ ವಹಿಸಿಕೊಂಡು ಆ ದೇವಾಲಯಕ್ಕೆ ಭಕ್ತರಿಂದ ಎಷ್ಟು ಕಾಣಿಕೆ ಬಂದಿದೆ ಹಾಗೂ ಅದರಲ್ಲಿ ಎಷ್ಟು ಖರ್ಚಾಗಿದೆ ಮತ್ತು ಉಳಿದಿರುವ ಹಣ ಎಷ್ಟು ಎಂಬ ವಿಷಯದ ಸಂಪೂರ್ಣ ಮಾಹಿತಿ ಮಾಧ್ಯಮಕ್ಕೆ ಸಲ್ಲಿಸಿದ್ದಾರೆ. ಕಾರಣ ಭಕ್ತಾದಿಗಳೇ, ಆದಷ್ಟು ಹೆಚ್ಚಿನ ಲಕ್ಷ್ಯ ಕೊಟ್ಟು ಕೇಳಲು ವಿನಂತಿಸುತ್ತೇವೆ. ಈ ಕಾರ್ಯಕ್ರಮದ ಪಾವನ ಸಾನ್ನಿಧ್ಯ ಸ್ಥಾನವನ್ನು ಶ್ರೀ ಮನ್ನಿರಂಜನ ಪ್ರಣವ ಸ್ವರೂಪಿ ಶಿವಬಸವ ರಾಜೇಂದ್ರ ಮಹಾಶಿವಯೋಗಿಗಳು ಅಲಂಕರಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಮಲ್ಲಿಕಾರ್ಜುನ ತೋಳ್ನೂರ್, ಗೌಡಪಗೌಡ ಪಾಟೀಲ್, ಶ್ರೀಶೈಲ್ ಲಕ್ಷ್ಮಣ ಸವಳಗಿ, ಸತ್ಯಪ್ಪ ಕೌಲ್ಗಿ, ಎನ್.ಎಸ್. ಕೋಳೇಕರ್, ಸರ್ನಾಡ್ಗೌಡ DYSP, NR ಪಾಟೀಲ್, ವಿಜಯಕುಮಾರ್ B. ಕೌಲ್ಗಿ, ಶಂಕರ್ ಮೈಂದರ್ಗಿ, ಭೀಮಾಶಂಕರ ಆಳೂರ್, ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು ವಿಠಲ್ಗೌಡ ಕ. ಪಾಟೀಲ್, ವಿಲಾಸ್ ಶಿವಪುತ್ರ ಅಂದೇವಾಡಿ, ಹುಸೇನ್ ಕಾಣೆ, ಸಂಗರಾಜ್ N. ಬಡಿಗೇರ್, ಕಲ್ಲಪ್ಪ ಪೂಜಾರಿ ಮಹಾರಾಯರು, ಅಪ್ಪಣ್ಣ ಕ. ಸವಳೆ, ಮಹಾದೇವ್ ಕೋರೆ, ರಾಮನಗೌಡ ಬಿರಾದಾರ್, ಸದಾಶಿವ ಹತ್ತರಿಕಿ, ಕಾಳಪ್ಪ ಬಡಿಗೇರ್, ವಿಠಲ್ ದ ತೇಲಿ, ಬಾಬು ತೇಲಿ, ಸುಭಾಷ್ ತಮ್ಮಣ್ಣ ಶಿಂದೆ, ಬಿಲ್ ಕಲೆಕ್ಟರ್, ಇನ್ನೂ ಅನೇಕ ಹಿರಿಯರು ವೇದಿಕೆ ಮೇಲೆ ಆಸೀನರಾಗಿದ್ದರು. ಈ ಸಂದರ್ಭದಲ್ಲಿ ಕೆಳಗಿನ ಶ್ರೀ ಶಂಕರಲಿಂಗ ದೇವಾಲಯ ಜೀರ್ಣೋದ್ಧಾರದ ಲೆಕ್ಕಪತ್ರದ ಮಾಹಿತಿ ಒದಗಿಸಿಕೊಟ್ಟರು. ಅದರ ವಿವರ ಇಂತಿದೆ. ದಯಮಾಡಿ ವೀಕ್ಷಕರೇ ಲಕ್ಷ್ಯವಿಟ್ಟು ಕೇಳಿ. ಬಿಲ್ ಬುಕ್ ನಂಬರ್ 1ರ ಪ್ರಕಾರ 7,17,154, ಬಿಲ್ ಬುಕ್ ನಂಬರ್ 2ರ ಪ್ರಕಾರ 3,62,268 ರೂಪಾಯಿಗಳು, ಬಿಲ್ ಬುಕ್ ನಂಬರ್ 3ರ ಪ್ರಕಾರ 4,32,564 ರೂಪಾಯಿಗಳು, ಬಿಲ್ ಬುಕ್ ನಂಬರ್ 4ರ ಪ್ರಕಾರ 1,37,964 ರೂಪಾಯಿಗಳು, ಬಿಲ್ ಬುಕ್ ನಂಬರ್ 5ರ ಪ್ರಕಾರ 1,23,889 ರೂಪಾಯಿಗಳು. ಒಟ್ಟು ಪಟ್ಟಿಯಿಂದ ಜಮಾ ಆದ ಕಾಣಿಕೆ 17,73,839 ರೂಪಾಯಿಗಳು. ಮೇಲಿನ ಶ್ರೀ ಶಂಕರಲಿಂಗ ಕಮಿಟಿಯಿಂದ ಕೊಟ್ಟ ರೂಪಾಯಿಗಳು 3 ಲಕ್ಷ ರೂಪಾಯಿಗಳು. ಅಂತೂ ಒಟ್ಟು ಎರಡೂ ಸೇರಿಕೊಂಡು 20,73,839 ರೂಪಾಯಿಗಳು ಜಮಾ ಆಗಿದ್ದವು. ಆದರೆ ಅದರಲ್ಲಿನ ಖರ್ಚು ಈ ಕೆಳಗಿನಂತಿದೆ. ದೇವಾಲಯದ ಜೀರ್ಣೋದ್ಧಾರದ ಒಟ್ಟು 14 ತಿಂಗಳ ಕಾಲ ಖರ್ಚು ಮಾಡಿದ ಹಣ 18,84,232 ರೂಪಾಯಿಗಳು. ಕಾಣಿಕೆಯಿಂದ ಬಂದು ಬಿಲ್ ಬುಕ್ಕಿಗೆ ಜಮಾ ಆಗಿ ಖರ್ಚಾದ ಹಣ 7,15,816 ರೂಪಾಯಿಗಳು. ಅಂದರೆ ಒಟ್ಟು ಖರ್ಚು 26,48,000 ರೂಪಾಯಿಗಳು ಆಗಿದೆ. ಅಂದರೆ ಜಮಾ ಆಗಿರುವ ಹಣ ಕಡಿಮೆಯಾಗಿ ಖರ್ಚು ಹೆಚ್ಚಾಗಿದೆ. ಅದು ಹೇಗೆ ಇನ್ನೊಮ್ಮೆ ಕೇಳೋಣ. ಒಟ್ಟು ಖರ್ಚು ಮೈನಸ್ ಒಟ್ಟು ಜಮಾ ಆದ ಹಣ. ಒಟ್ಟು ಖರ್ಚು 26,48,000. ಅದರಲ್ಲಿ 20,73,839 ರೂಪಾಯಿಗಳನ್ನು ಕಳೆದಾಗ 5,26,209 ರೂಪಾಯಿಗಳು ಉಳಿಯುತ್ತವೆ. ಇದನ್ನು ಮುಂದಾಳತ್ವ ವಹಿಸಿದವರು ಮೈಮೇಲೆ ಬಂದಿತು. ಇದನ್ನು ಅವರು ಇನ್ನೊಬ್ಬರ ಹತ್ತಿರ ಸಾಲದ ರೂಪದಲ್ಲಿ 1,67,750 ರೂಪಾಯಿಗಳು ಕೈಗಡ ತಂದು ಕೊಟ್ಟಿದ್ದಾರೆ.
ಇನ್ನು ಉಳಿದ ಹಣ ಶ್ರೀ ಭೀಮನಗೌಡ ಪಾಟೀಲ್ ಇವರು ತಮ್ಮ ಕೈಯಿಂದ 3,58,459 ರೂಪಾಯಿಗಳು ಹಾಕಿದ್ದಾರೆ. ಈ ರೀತಿಯಾಗಿ ಕೆಳಗಿನ ಶ್ರೀ ಶಂಕರಲಿಂಗ ದೇವಾಲಯದ ಜೀರ್ಣೋದ್ಧಾರದ ಕೆಲಸ ನಡೆದಿದೆ. ಈ ಕಾರ್ಯಕ್ರಮದ ಪಾವನ ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಮಂದಿರಂಜನ ಪ್ರಣವ ಸ್ವರೂಪಿ ಶಿವಬಸವರಾಜೇಂದ್ರ ಮಹಾಶಿವಯೋಗಿಗಳು ಅಲಂಕರಿಸಿ ಆಶೀರ್ವಚನ ನೀಡಿದ್ದಾರೆ. ಶ್ರೀಗಳು ಏನು ಆಶೀರ್ವಚನ ನೀಡಿದ್ದಾರೆ ಎಂಬುದನ್ನು ವೀಕ್ಷಕರೇ ಕೇಳೋಣ ಬನ್ನಿ. ಕಲ್ಪನೆ ಮಾಡಿ ಈ ದೇಶ ಒಗ್ಗಟ್ಟಾಗಿ ಉಳಿಬೇಕಾದರೆ ದೇಶದ ಎಲ್ಲ ಭಾಷೆಗಳು, ಧರ್ಮ, ಜಾತಿ, ಪಂಗಡಗಳು ಒಂದಾಗಬೇಕು. ಅಂದಾಗ ಮಾತ್ರ ದೇಶ ಒಂದಾಗ್ತದೆ, ಅಭಿವೃದ್ಧಿ ಆಗ್ತದೆ ಅನ್ನುವಂಥ ವಿಚಾರದಿಂದ ಮನೆಯೊಳಗಿದ್ದಂತಹ ಗಣಪತಿಯನ್ನು ಸಾರ್ವಜನಿಕವಾಗಿ ತಂದು ಪೂಜೆ ಮಾಡುವಂತಹ ಒಂದು ಕಾರ್ಯಕ್ರಮ ಇಟ್ಕೊಂಡು, ಸಾರ್ವಜನಿಕರ ಅಂದರೆ ಏನು ಅರ್ಥ, ಎಲ್ಲ ಧರ್ಮ ಮತ್ತು ಜಾತಿ, ಲಿಂಗ ಭೇದವಿಲ್ಲದೇ ಒಂದು ದೇವತೆ ಬೇಕು ಅನ್ನುವಂಥ ಒಂದು ಅವಶ್ಯಕತೆಗೆ ಈ ಗಣಪನ್ನ ಮನೆಯೊಳಗೆ ಪೂಜೆ ಮಾಡ್ತಿದ್ರು. ಮೊದಲೆಲ್ಲ ಸಾವಿರಾರು ವರ್ಷಗಳಿಂದ ಗಣಪತಿ ಪ್ರತಿಯೊಬ್ಬರ ಮನೆಯಲ್ಲಿ ಪೂಜಾ ನಡೀತಿತ್ತು. ಆದರೆ ಅದನ್ನು ಸಾರ್ವಜನಿಕವಾಗಿ ತಂದದ್ದು ಬಾಲಗಂಗಾಧರ ತಿಲಕ್ ಅವರು 1889 ಇಸ್ವಿನಲ್ಲಿ. ಅವತ್ತಿಂದ ಇವತ್ತಿನವರೆಗೂ ಈ ದೇಶದ ಸಾರ್ವಜನಿಕ ಸಾಮಾಜಿಕ ವ್ಯವಸ್ಥೆಯನ್ನು ಒಗ್ಗೂಡಿಸುವ ಸಲುವಾಗಿ ಗಣಪತಿ ಉತ್ಸವವನ್ನು ಹುಟ್ಟುಹಾಕಿದರು. ಅದು ಇಲ್ಲಿವರೆಗೂ ನಡೆದು ಬಂದಿದೆ. ರಾಜಕೀಯವಾಗಿ ಹಲವಾರು ಸ್ಥಿತ್ಯಂತರಗಳಾಗ್ತಾ ಇವೆ. ಅದಕ್ಕೆ ಯಾರೂ ನಾವು ಕೊಡದೇನೆ ನಾವು ಈ ಸಮಾಜದಲ್ಲಿ, ಈ ದೇಶದಲ್ಲಿರುವಂತಹ ವಿವಿಧ ಜಾತಿಗಳು, ಭಾಷೆ ಮತ್ತು ಪಂಗಡಗಳು, ಧರ್ಮ, ದಾಯದೋರೆ ಸಮಸ್ತ ಭಕ್ತರ ಕಾಯವನೇ ಪಾವನ ಮಾಡಿದ ರಾಯಪೂರ್ವಾಚಾರ್ಯ ಗುರು ಸಂಗನ ಬಸವ ಶರಣ ಪ್ರಾತಸ್ಮರಣೀಯರಾದ ಬಸವಾದಿ ಪ್ರಮುಖರನ್ನು ಸ್ಮರಿಸಿ ಶ್ರದ್ಧೆಯ ಪಂಚಾಚಾರ್ಯರನ್ನು ಸ್ಮರಣೆ ಮಾಡಿ ಈ ತಾಣದ ಕ್ಷೇತ್ರಾಧಿಪತಿಯಾದ ಶ್ರೀ ಶಂಕರಲಿಂಗ ದೇವರಲ್ಲಿಯೂ ಕೂಡ ಪ್ರಣಾಮಗಳನ್ನು ಸಲ್ಲಿಸಿ, ಇದೇ ಜಾಗದಲ್ಲಿ ಪ್ರತಿಷ್ಠಾಪನೆಗೊಂಡಿರುವ ವಿಘ್ನ ವಿನಾಯಕ ಸಂಕಷ್ಟ ಹರ ವಿಘ್ನೇಶ್ವರ ಆತನಲ್ಲಿಯೂ ಕೂಡ ಶರಣನ ಸಮರ್ಪಣೆ ಮಾಡಿ, ಮೊನ್ನೆ ಕಳಸಾರೋಹಣ, ಮಹಾದ್ವಾರದ ಉದ್ಘಾಟನಾ, ಶಂಕರಲಿಂಗನ ದೇವಸ್ಥಾನದ ನವೀಕರಣ, ಈ ಎಲ್ಲ ಕಾರ್ಯಕ್ರಮದ ಆಗುಹೋಗುಗಳ ವೆಚ್ಚದ ಲೆಕ್ಕಪತ್ರದ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂಥ ಈ ಊರಿನ ಪ್ರತಿಷ್ಠಿತ ಹಿರಿಯರಾದ ಗೌಡಪ್ಪ ಗೌಡರು, ನಮ್ಮ ಮಲ್ಲಣ್ಣ ಸಾವ್ಕಾರರು, ಆಗ ನಮ್ಮ ಮಾಜಿ ಜಿಲ್ಲಾ ಪಂಚಾಯತಿಯ ನಮ್ಮ ಸಾವಳಗಿಯವರು, ಆಮ್ಯಾಗ ನಮ್ಮ ಗುರು ಸಾವ್ಕಾರರು, ನಮ್ಮ ಒಡೆಯರು, ಹಾಗೂ ಇನ್ನುಳಿದ ನನಗೆ ಹೆಸರು ಗೊತ್ತಿಲ್ಲ, ಆದರೂ ನಮ್ಮ DSP ಸಾಹೇಬರು, EDಯ ಮಹೋದಯರೇ, ಗಣ್ಯ ವ್ಯಕ್ತಿಗಳೇ, ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂಥ ಈ ಕಮಿಟಿಯ ಎಲ್ಲ ಪದಾಧಿಕಾರಿಗಳೇ, ನಮ್ಮ ಭೀಮನಗೌಡರ ಆದಿಯಾಗಿ ನಮ್ಮ ಮಾಧು ಆಗಲಿ, ನಮ್ಮ ಸಾವಳಗಿಯವರಾಗಲಿ, ನಮ್ಮ ವಿಠಲ್ ಅವರಾಗಲಿ, ಇನ್ನೂ ಅನೇಕರು, ಹಾಗೂ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂಥ ಯಾವತ್ತೂ ಈ ಗ್ರಾಮದ ಎಲ್ಲ ಹಿರಿಯರಲ್ಲಿ, ಶರಣರಲ್ಲಿ, ಮಕ್ಕಳಲ್ಲಿ, ಯುವಕರಲ್ಲಿ, ತಾಯಿಯವರಲ್ಲಿ, ಸಭಾ ನಿರ್ವಹಣೆ ಮಾಡುವಂಥ ನಮ್ಮ ಎಂ ಬಿರತಾರವರಲ್ಲಿ,
ಈ ಗಜಾನನ ಮಂಡಳಿಯ ಎಲ್ಲ ಯುವಕರಲ್ಲಿ ಎಲ್ಲರಿಗೂ ಕೂಡ ಶರಣ ಇದೆ. ನಾಗಪ್ಪ ಅವರಲ್ಲಿಯೂ ಇದೀಗ ನೋಡಿದೆ ನಾನು ಅಲ್ಲೇ. ಇಲ್ಲಿವರೆಗೆ ತಾವು ಕಣ್ಣಾರೆ ಕಂಡ್ರಿ, ಬಹಳ ಆನಂದ ಅನಿಸ್ತು ನಮಗೆ. ಒಂದು ಒಳ್ಳೆ ಕಾರ್ಯ ಮಾಡಬೇಕಾಗಿತ್ತು ಅಂದ್ರೆ ಅನೇಕ ಕಷ್ಟಗಳು ಬರ್ತಾವ. ಆ ಕಷ್ಟ ನಿವಾರಣೆ ಆಗಲಿ ಅಂತ ಹೇಳಿ ತಿಳ್ಕೊಂಡು ಗಣೇಶನನ್ನ ಪ್ರತಿಷ್ಠಾಪನೆ ಮಾಡಿದ್ರು. ನಾವು ಗಣಪತಿಯಿಂದ ಬರ್ಬೇಕಾಗ್ತದೆ. ಗಣೇಶನನ್ನ ಕೂಡಿಸುವ ಉದ್ದೇಶ ಏನು? ಗಣೇಶ ಯಾಕೆ ಕೂಡಿಸ್ಬೇಕು ಅಂತಂದ್ರೆ, ನಮ್ಮ ಸರ್ ಹೇಳಿದ್ರು, ಒಳಗ ಪೂಜಾ ಕೋಲೆಗೆ ಇರುವಂತ ಜಗಲಿ ಮೇಲೆ ಇರುವಂತ ಗಣಪನನ್ನ ಲೋಕಮಾನ್ಯ ತಿಲಕರು ಸಾಧಾರಣ 100 ವರ್ಷಗಳ ಹಿಂದೆ ಅದನ್ನ ಹೊರಗೆ ತಂದರು, ಬೀದಿಯಲ್ಲಿ ಕೂಡಿಸಿದರು. ಆ ಕೂಡಿಸುವ ಪ್ರತಿಷ್ಠಾಪನೆ ಮಾಡುವಂಥದ್ದು ಸಂಘಟನಾ ಮಾಡಿದ್ರು. ಆ ಸಂಘಟನಾ ಮುಖಾಂತರವಾಗಿ ಅವರಿವರೆನ್ನದೆ ಎಲ್ಲರೂ ನಮ್ಮವರು, ನಾವೆಲ್ಲ ಅಣ್ಣತಮ್ಮರು ಅನ್ನುವಂಥ ಭಾವವನ್ನ ವ್ಯಕ್ತ ಮಾಡಿದ್ರು. ಆ ಒಗ್ಗಟ್ಟಿನಿಂದ ಸ್ವತಂತ್ರವನ್ನ ಕೊಡುದರು ಅನ್ನುವಂಥ ಮಾತು ತಮಗೂ ಗೊತ್ತದ, ಇತಿಹಾಸಗಳು ಹೇಳುತ್ತವೆ. ಆದ್ರೆ ಅದೇ ಪರಂಪರೆಯಲ್ಲಿ ಗಣಪತಿಯನ್ನ ಕೂಡಿಸ್ಕೊಂತ ಬಂದ್ರು. ಗಣಪತಿ ಕೂಡಿಸುವ ಉದ್ದೇಶ ಏನು? ಗಣಪತಿ ಯಾಕೆ ಇಷ್ಟು ಅಭಾಲವೃದ್ಧರಿಗೆ ಪ್ರಿಯದನ ಅಂತ ಕೇಳಿದ್ರೆ, ಗಣೇಶ ಎಲ್ಲರಿಗೂ ಪ್ರೀತಿ. ಸಣ್ಣವರು ಹಿಡ್ಕೊಂಡು ದೊಡ್ಡವ್ರ ತನ ಮುದುಕರ ತನ ಗಣಪನ್ನ ಬಹಳ ಪ್ರೀತಿ ಮಾಡ್ತಾರೆ. ಯಾಕೆ ಮಾಡ್ತಾರ ಅಂತ ಕೇಳಿದ್ರೆ, ಗಣೇಶ ತಂದೆ ತಾಯಿಯನ್ನ ಪ್ರೀತಿಸಿದ. ಗಣಪತಿ ಏನು ಮಾಡದ? ತಂದೆ ತಾಯಿಯನ್ನ ಪ್ರೀತಿಸಿದ. ಅದಕ್ಕೆ ನಿಮಗೆ ಗೊತ್ತು, ಗಣೇಶ ಮತ್ತು ಅವರ ಅಣ್ಣನಾಗಿರುವಂತ ಷಣ್ಮುಖ ಇವ್ರದು ಒಂದು ಹಣ್ಣಿನ ಸಲುವಾಗಿ ವಿವಾದ ನಡೀತು. ಅವ್ರ ತಂದೆ ತಾಯಿ ಏನ್ ಹೇಳಿದ್ರು, ಈ ಹಣ್ಣು ಯಾರಿಗೆ ಕೊಡ್ಬೇಕು ಅಂತಂದ್ರ, ಇದು ಯಾರು ಈ ಪ್ರಪಂಚವನ್ನ ಸುತ್ತ ಹಾಕ್ತಾರೆ ಅವರಿಗೆ ಕೊಡಬೇಕು ಅಂತ ಇತ್ತು. ಹೌದಾ? ಆದ್ರೆ ಇದು ಹೇಳಿದ ತಕ್ಷಣ ಷಣ್ಮುಖ ನವಿಲ್ ಹತ್ಕೊಂಡು ಹೋದ. ಗಣಪತಿ ವಾಹನ ಇಲ್ಲಿ ಕೂಡಕ್ಕಾಗಲಿಲ್ಲ, ತಿರ್ಗಕ್ಕಾಗಲಿಲ್ಲ. ಕೊನೆಗೆ ಏನ್ ಮಾಡ್ದವ? ಅವ ಹೋದ ತಕ್ಷಣ ತಂದೆ ತಾಯಿಯನ್ನ ಸುತ್ತ ಹಾಕದ. ತಂದೆ ತಾಯಿಯನ್ನ 3 ಸಾರಿ ಸುತ್ತ ಹಾಕದ. ಇವ ಪ್ರದಕ್ಷಿಣೆ, ಪೃಥ್ವಿ ಪ್ರದಕ್ಷಿಣೆ ಮಾಡಾಕ ಇವ ಹೋದ. ಆದ್ರೆ ಅವ ಹೋಗಿ ಹೊಳೆ ಬರೋದ, ಗಣಪತಿ ಸುತ್ತ ಹಾಕದ. ಆ ಹಣ್ಣ ಯಾರಿಗೆ ಕೊಡಬೇಕು? ಅವನು ಬಂದ, ಇವನು ಬಂದ. ನಾನು ಮೊದಲಂದ. ಗಣಪತಿ ಅಂತ ನಾನು ಮೊದಲ. ಯಾಕಂದ್ರೆ ತಂದೆ ತಾಯಿಯ ಅವರ ಉದರದಲ್ಲಿ ಇರ್ತಕ್ಕಂಥ, ಅವರಿಂದ ಸೃಷ್ಟಿಯಾಗಿರ್ತಕ್ಕಂಥದ್ದು ಈ ಪ್ರಪಂಚವನ್ನೇ ನಾನು ಸುತ್ತ ಹಾಕೀನಿ, ಅದಕ್ಕೆ ನನಗೆ ಸಿಗಬೇಕು. ಹೇಳುವ ಉದ್ದೇಶ ಏನು ಅಂತ ಕೇಳಿದ್ರೆ, ಗಣಪತಿ ಬುದ್ಧಿವಂತ. ಅದರ ಜೊತೆಗೆ ತಂದೆ ತಾಯಿಯನ್ನ ಯಾವ ರೀತಿಯಾಗಿ ಪೂಜಿಸಬೇಕು, ಯಾವ ರೀತಿಯಾಗಿ ಗೌರವಿಸಬೇಕು ಅನ್ನತಕ್ಕಂಥ ಪಾಠವನ್ನ ಕಲಿಸಿಕೊಟ್ಟಂತ ಏಕೈಕ ವ್ಯಕ್ತಿ ಆಗಿನ ಕಾಲದೊಳಗ. ಅದಕ್ಕೆ ಅದನ್ನ ನಾವು ಗಣಪತಿಯನ್ನ ಪೂಜೆ ಮಾಡ್ತಾ ಇದ್ದೇವು. ಆ ನಿಟ್ಟಿನೊಳಗ ಗಣೇಶನ ಹೇಳ್ಕೊಂತ ಹೋದ್ರ ಬಹಳಷ್ಟು ಬರ್ತಾವ. ಆದ್ರೆ ಒಟ್ಟಾರೆ ನಮ್ಮ ಯುವಕ ಮಂಡಳಿಯವರು ಬಹಳ ಸುಂದರ ಕೆಲಸ ಮಾಡ್ಯಾರ. ಗಣಪತಿಯನ್ನ ಪ್ರತಿಷ್ಠಾಪನೆ ಮಾಡಿ ನಮ್ಗೆ ವಿದ್ಯಾ ಬರಲಿ, ಬುದ್ಧಿ ಬರಲಿ, ಶಕ್ತಿ ಬರಲಿ, ನಾವು ಮಾಡುವಂತ ಕೆಲಸದೊಳಗೆ ಯಾವ ವಿಘ್ನಗಳು ಬರಲಾರದಂಗ ರಕ್ಷಣೆ ಮಾಡುವಂತ ಗಣಪತಿಯನ್ನ ಕೂಡಿಸಿ ಅದನ್ನ ಪೂಜೆ ಮಾಡುವಂತ ವ್ಯವಸ್ಥೆಯನ್ನ ಮಾಡಿ ಇದು ಸುಂದರ ಕಾರ್ಯಕ್ರಮ ಮಾಡಕ್ ಅನುವು ಮಾಡಿಕೊಟ್ಟು ಆಗಲಿ, ಅದು ನಿರಂತರವಾಗಿ ನಡೀಲಿ ಅಂತ ಅವರಿಗೆ ಹರಿಸುತ್ತ, ಅದರ ಜೊತೆಗೆ
ಈ ಒಂದು ಲೆಕ್ಕಪತ್ರದ ಕಾರ್ಯಕ್ರಮ ಇದು ಬಹಳ ಮೇನ್ ಅದ. ಇದು ಬಹಳ ಮೇನ್. ಗಣಪತಿಯ ಕಾರ್ಯಕ್ರಮ ಆಧಾರವಾಗಿಟ್ಟುಕೊಂಡು ಲೆಕ್ಕಪತ್ರದ ಕಾರ್ಯಕ್ರಮ ನಿಮ್ಮ ಮುಂದೆ ನಮ್ಮ ಭೀಮನಗೌಡರಾಗಲಿ, ನಮ್ಮ ಮಾಧು ಶಿರಗೂರಾಗಲಿ, ನಮ್ಮ ಸವಳಿಗೆಯವರಾಗಲಿ, ಇನ್ನು ನಮ್ಮ ಪತ್ತಾರವರಾಗಲಿ, ಆಮ್ಯಾಗ ಬಡಿಗೇರವರಾಗಲಿ, ಇನ್ನು ಯಾರ್ಯಾರು ಅದಾರ ಒಂದಿಷ್ಟು ಮಂದಿ, ಒಂದನ್ನ 5-6 ಮಂದಿ ಅದನ್ನು ತಂಡ ಕಟ್ಟಿಕೊಂಡು ಬಹಳ ಸುಂದರ ಕಾರ್ಯಕ್ರಮ ಮಾಡ್ಯಾರ. ಇದನ್ನು ನೋಡಿದ್ರೆ ಬಹಳ ಆನಂದ ಅನಿಸ್ತದೆ. ಸುಮ್ಮನೆ ಈಗ ನೀವು ಕೂತ್ಕೊಂಡಿರಿ ಅಂತಂದ್ರ ಈ ಒಂದು ವರ್ಷದ ಹಿಂದೆ ಇಲ್ಲಿ ಬಂದು ಯಾರೂ ಕೂತಿಲ್ಲ, ಯಾರು ಕುಂಡ್ರುವಂತ ವ್ಯವಸ್ಥೆನೂ ಕೂಡ ಇಲ್ಲಿ ಇರಲಿಲ್ಲ. ಆದ್ರೆ ಈಗ ನೀವೆಲ್ಲ ಬಂದು ಕೂತ್ಕೊಂಡಿರಿ, ಆನಂದ ಅನಿಸ್ತದಲ್ಲ. ಈ ಆನಂದಕ್ಕೆ ಕಾರಣೀಭೂತರು ಯಾರು ಅಂತಂದ್ರೆ ಈ ಒಂದು 5-6 ಮಂದಿ, ನಮ್ಮ ಭೀಮನಗೌಡರು, ನಮ್ಮ ಕಂಬಾರವರು, ನಮ್ಮ ಶಿರಗೂರು ಮಾಧವರವರು, ನಮ್ಮ ಸಾವಳಿಗೆಯವರು, ಇವರೆಲ್ಲ. ಇವ್ರು ಏನು ಮಾಡಿದ್ರು ಅಂತಂದ್ರೆ ನಿಮ್ಗೆಲ್ಲಾನು ಗೊತ್ತದ. ಆ ವಿಷಯ ನಾನು ಹೇಳೋದು ಬೇಕಾಗಿಲ್ಲ. ಆದ್ರೆ ಅವ್ರು ಯಾಕೆ ಮುಂದಾದ್ರು ಅಂದ್ರೆ ನೀವೆಲ್ಲ ಅವರಿಗೆ ಬೆನ್ನ ತಟ್ಟಿ, ತಮ್ಮ ನಮ್ಮ ಕೈಲಿ ಬಂದು ನಿಂತು ಮಾಡೋದಾಗಲ್ಲ, ನೀವು ಮಾಡ್ರಿ ಅಂತ ಹೇಳಿ ಅವರಿಗೆ ಬೆನ್ನ ತಟ್ಟಿ, ರೊಕ್ಕ ಕೊಟ್ಟು ಬೆನ್ನ ತಟ್ಟಿದಕ್ಕೆ ಈ ಸುಂದರ ಕಾರ್ಯಕ್ರಮ ಆಗಿದೆ. ಸುಂದರ ಕಾರ್ಯಕ್ರಮ. ಯಾಕಂದ್ರೆ ಉಪಕಾರ ಸ್ಮರಣೆ ಅನ್ನೋದು ಬಹಳ ದೊಡ್ಡದಿರ್ತದೆ. ಅದರ ಜೊತೆಗೆ ನಮ್ಮ ಭೀಮನಗೌಡರು ನೀವು ಕೊಡ್ತಿರೋ ಬಿಡ್ತಿರೋ ಅಂತ ಏನು ವಿಚಾರ ಮಾಡಿಲ್ಲ. ಅವರು ಮಾಡಕ್ಕೆ ನಿಂತಿದ್ದೇವೆ, ಮಾಡಲಿ, ನನ್ನ ಕೈಲಿ ಆದರೂ ಹೋಗಲಿ, ಎಲ್ಲರ ಸಾಲ ತಂದಾಗಲಿ ಮಾಡಲಿ, ಸುಂದರ ಮಾಡುವ ಈ ಕೆಲಸ ಸುಂದರ ಆಗಬೇಕು. ಭಗವಂತ ಅವ ತೃಪ್ತಿಯಾಗಿದ್ದ ಅಂದ್ರೆ ನಮ್ಮ ಊರಿಗೆ ತೃಪ್ತಿ ಆಗ್ತದ ಅನ್ನುವಂಥ ಭಾವವನ್ನು ಇಟ್ಟುಕೊಂಡು ಬಹಳ ಸುಂದರ ಕೆಲಸ ಮಾಡ್ಯಾರ. ಅದನ್ನ ನೀವೆಲ್ಲ ನೋಡಿರಿ, ನೋಡಾಕತ್ತೀರಿ. ಅದರ ಜೊತೆಗೆ ಈ ಎಲ್ಲ ಲೆಕ್ಕಪತ್ರಗಳು ನಿಮ್ಮ ಮುಂದೆ ಇಟ್ರು. ನೀವು ಕೊಟ್ಟಿರುವಂತ ದಾನ, ನೀವು ಕೊಟ್ಟಿರುವಂತ ಕಾಣಿಕೆ, ಅದನ್ನ ಪ್ರತಿಯೊಂದೆಲ್ಲ ಬರೆದು ಎದೆದಕ್ಕೆ ಎಷ್ಟೆಷ್ಟು ಖರ್ಚು ಮಾಡ್ಯಾರ ಅಂತಕ್ಕಂಥದ್ದು ಅದನ್ನೆಲ್ಲ ಬರ್ದಾರ. ಅದಷ್ಟು ಓದಬೇಕಾಗಿತ್ತು ನಮ್ಮ ಸರ್. ಯಾಕಂದ್ರ ಇಷ್ಟಾಗ್ಯದ ಅಂತ ಟೋಟಲ್ ಹೇಳಿದ್ರು. ಸರಿ, ಆದ್ರೂ ನಾವು ಕೆಲವೊಬ್ರು ಮನಸ್ಸು ನಮ್ಮ ಬೈದಾಡ್ತಿರ್ತಾವ. ಅದಕ್ಕೆ ಸ್ವಲ್ಪ ಸ್ವಲ್ಪ ದೊಡ್ಡ ದೊಡ್ಡ ಅಮೌಂಟ್ ಓದಿದ್ರ ಹೌದಾ ಅಂತ ಅನಿಸ್ತಿತ್ತು. ಆದ್ರೂ ಪರವಾಗಿಲ್ಲ, ಅದು ನಿಮ್ಮೂರದ ಲೆಕ್ಕ, ಅಲ್ಲಿ ಅದ ನಿಮ್ಮೂರ ಲೆಕ್ಕ. ಟೈಮಿಗಾಗಿ ಅವರು ಓದಿಲ್ಲ, ನೀವು ನೋಡ್ರಿ ಅಂತಂದಾರ. ಅದ ನಿಮ್ಮ ಲೆಕ್ಕ ನಿಮ್ಮ ಹತ್ರ ಐತಿ, ಯಾವಾಗಲೂ ನೋಡ್ಬೋದು. ಜಮಾನು ಕೊಟ್ಟಾರ, ಖರ್ಚುನು ಕೊಟ್ಟಾರ. ಅದರ ಜೊತೆಗೆ ಎಷ್ಟಾಯ್ತು, ಎಷ್ಟು ಹೋಯ್ತು, ಎಷ್ಟು ಬತ್ತು, ಅದು ಎಲ್ಲನೂ ಒಪ್ಪಿಸಿ ಕೊನೆಗೆ ಅವ್ರಿಗೆ ಹೇಳ್ಯಾರ. ಏನ್ ಹೇಳ್ತಾರ? ಇಷ್ಟು ಜಮಾ ಆಗ್ಯದ, ಇಷ್ಟು ಖರ್ಚಾಗ್ಯದ, ಖರ್ಚಾದ ಮೇಲೆ ಇನ್ನು ಎಷ್ಟು ಬಾಕಿ ಉಳಿತು. ಸಾಧಾರಣ 3-4 ಲಕ್ಷ ರೂಪಾಯಿ ಬಾಕಿ ಅದು ಉಳಿತು. ನಮ್ಮೆಲ್ಲರ ಕರ್ತವ್ಯ ಅದು. ನಮ್ಮ ಊರಲ್ಲಿ ಇರ್ತಕ್ಕಂಥ ಎಲ್ಲ ಸದ್ಭಕ್ತರ ಕರ್ತವ್ಯ, ಶಂಕರಲಿಂಗನಕ್ಕ ಎಲ್ಲ ಸದ್ಭಕ್ತರ ಕರ್ತವ್ಯ. ಯಾಕೆ ಅವ್ರನ್ನ ಮುಂದೆ ಮಾಡಿರಿ, ಅವರು ಮಾಡ್ಯಾರ. ಎಲ್ಲಾ ಕೆಲಸ ಮಾಡಿ ನಿಮಗೆ ಲೆಕ್ಕ ಒಪ್ಸ್ಯಾರ. ಆದ್ರ ಅವ್ರ ಮೈ ಮ್ಯಾಗ ತರುವಂತ ಕೆಲಸ, ಅವ್ರ ಮೈ ಮೇಲೆ ಬರುವಂತ ಕೆಲಸ ನಾವು ಸಮಾಜದವರು ಎಂದೂ ಯಾವ ಕಾಲಕ್ಕೂ ಮಾಡಬಾರದು. ಅದು ಏನೇ ಇರಲಿ, 1 ರೂಪಾಯಿ ಇರಲಿ, ನಾವೆಲ್ಲರೂ ಪಟ್ಟಿ ಹಾಕೊಳ್ಳೋಣ. ಪಟ್ಟಿ ಹಾಕೊಂಡು ಅವರು ಋಣದಿಂದ ಈ ಶಂಕರಲಿಂಗನ ಏನು ಕೆಲಸ ಮಾಡ್ಯಾರ, ಅವ್ರು ಶ್ರಮ ಮಾಡಿದ್ದ ಅವ್ರಿಗೆ ಭಗವಂತ ಕೊಡ್ಲಿ. ರೊಕ್ಕ ಹಾಕ್ಯಾರ, ಅವ್ರು ಏನ್ ರೊಕ್ಕ ಹಾಕ್ಯಾರ, ಆ ರೊಕ್ಕ ಎಷ್ಟು ಹಾಕ್ಯಾರ ಅದನ್ನ ಅವರು ನಾವು ಅವ್ರ ಋಣದೊಳಗೆ ನಾವು ಬೀಳ್ಬೇಕಾಗ್ತದೆ. ಸಮಾಜದವರು ಶಂಕರಲಿಂಗನ ಋಣದೊಳಗ ನಾವು ಬೀಳಬೇಕಾಗ್ತದೆ. ಅದಕ್ಕೆ ಪಿತೃ ಋಣ, ಗುರು ಋಣ, ಮಾತೃ ಋಣ ತೀರ್ಸಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಅವರ ಋಣದೊಳಗ ನಾವು ಇರಬಾರದು. ಈ ಅಗರ ಕೇಳದ ಗ್ರಾಮದ ಸದ್ಭಕ್ತರು ಹಿರಿಯರ ಅರ್ಥ ಮಾಡ್ಕೊಳ್ರಿ. ಅವ್ರೇನ್ ಹಾಕ್ಯಾರಲ್ಲ ರೊಕ್ಕ,
ಅವ್ರದ್ದು ರೊಕ್ಕ ಇನ್ನೊಮ್ಮೆ ನಿಮ್ಮ ಕೈಲಿ ಎಷ್ಟಾಗ್ತದ, ಇವತ್ತು 500 ಆಗಲಿ 1000 ಆಗಲಿ 2000 ಎಷ್ಟು ಅದರದ ಅದರ ಋಣ ಅದನ್ನ ಕೊಟ್ಟು ಆಗ್ಲಪ್ಪ ನಿನ್ನ ಮನಿತನಕ್ಕೆ ಒಳ್ಳೇದಾಗಲಿ, ಶಂಕರಲಿಂಗ ಒಳ್ಳೇದ ಮಾಡಲಿ ಅನ್ನುವಂತ ಭಾವವನ್ನ ವ್ಯಕ್ತ ಮಾಡಿ ಅವರಿಗೆ ಹರಿಸುವಂತ ಕೆಲಸ ನಾವು ಸಮಾಜದವರು ಮಾಡ್ತೇವು ಅನ್ನಂಗಿದ್ರ ಶಂಕರಲಿಂಗರಿಗೆ ಏನ ಪ್ರಾರ್ಥನಾ ಮಾಡಿ ಜಗ್ಗಿ ಒಂದು ಟಾಳಿ ಹೊಡ್ರಿ ನೋಡೋಣ. ಉಳಿದಿದ್ ರೊಕ್ಕ ಕೊಡ್ತೇವ್ರಿ, ಉಳಿದಿದ್ ರೊಕ್ಕ ಕೊಡ್ತೀರಿ. ನಾನು 2001 ರೂಪಾಯಿ ಈ ಸದ್ಯಕ್ಕೆ ಕೊಡ್ತೇನೆ, ಇದು ನಂದು. ಯಾಕಂದ್ರೆ ಶಂಕರಲಿಂಗನ ಋಣ, ಆ ಋಣದೊಳಗ ಪಾಪ ಅವ್ರು ಹಾಕ್ಯಾರ. ಅವ್ರಿಗೆ ನಾವು ಯಾಕೆ ಹಾಕಿರಿ ಅಂತ ನಾವು ಕೇಳಲ್ಲ, ನಾವು ಇಟ್ಕೋಬಾರ್ದು. ಸಮಾಜದವರು ನಾವು ಇಟ್ಕೋಬಾರ್ದು. ಯಾಕಂದ್ರೆ ಎಲ್ಲರೂ ಒಂದೊಂದು ರೂಪಾಯಿ 2 ರೂಪಾಯಿ ಕೊಟ್ಟೇವಂದ್ರ ಅವರು ಋಣದಿಂದ, ಯಾಕಂದ್ರೆ ಇನ್ನಷ್ಟು ಹುರುಪು ಬರ್ತದ. ಅವ್ರು ಮಾಡ್ಯಾರ ಅಂದಾಗ ನಾವು ಸಂತೋಷದೇ ತಮ್ಮ ನೀವು ಮಾಡಿರಿ, ಈಗ ನೀವು ಇದರಿಂದ ಮುಕ್ತರಾಗ್ರಿ ಅನ್ನುವಂತ ಭಾವವನ್ನ ವ್ಯಕ್ತ ಮಾಡಬೇಕು ಅನ್ನುವಂತ ಒಂದು ಆಸೆ ನಂದು ಅಂತಕ್ಕಂತ ಮಾತನ್ನ ಈ ಸಂದರ್ಭದೊಳಗ ಹೇಳ್ತಾ, ಇನ್ನ ಊರಿನ ಕೆಲಸಗಳು ಏನಿದಾವ, ಎಷ್ಟೆಷ್ಟೋ ಕೆಲಸಗಳದಾವ, ಏನೇನೋ ಕೆಲಸಗಳದಾವ, ಎಲ್ಲರೂ ನಮ್ಮವರು. ಇದನ್ನ ನಾನು ಪದೇ ಪದೇ ಹೇಳುತ್ತೇನೆ. ತೋಳ್ನೋ ಸಾವ್ಕರ್ ಬೇರೆ ಅಲ್ಲ, ದೊಡ್ಡಪ್ಪ ಗೌಡ್ರು ಬೇರೆ ಅಲ್ಲ, ನಮ್ಮ ಭೀಮನಗೌಡರು ಬೇರೆ ಅಲ್ಲ, ನಮ್ಮ ಗುರುನಾಥ್ ಬೇರೆ ಅಲ್ಲ, ನಮ್ಮ DSP ಸಾಹೇಬ್ರು ಬೇರೆ ಅಲ್ಲ, ನಮ್ಮ ಸಾವಳಿಯವರು ಯಾರೂ ಬೇರೆ ಅಲ್ಲ. ಎಲ್ಲರೂ ನಮ್ಮವರು. ನಾವು ನಮ್ಮ ಒಂದು ಊರಿನ ಮಕ್ಕಳು. ಈ ಊರಿನ ಮಕ್ಕಳು ಅಂತಂದಾಗ ಕೆಲಸ ಮಾಡ್ರಿ. ಯಾರು ಮುಂದೆ ಹರಿದ ಕೆಲಸ ಮಾಡ್ತಾರ ಅವ್ರಿಗೆ ಬೆನ್ನ ತಟ್ಟುವಂತ ಕೆಲಸ ಮಾಡ್ರಿ. ಏ ತಮ್ಮ ಮಾಡಪ್ಪ, ಈಗ ಹಿಂಗ ಮಾಡು ಅನ್ನುವಂತ ಸಂಘಟನಾ ಕೆಲಸ ಮಾಡ್ರಿ, ಪ್ರೋತ್ಸಾಹ ಕೊಡ್ರಿ. ಅವ್ರು ಇನ್ನಷ್ಟು ಯಾವ ಸ್ವಲ್ಪ ನೋಡ್ರಿ, ಒಬ್ಬ 4 ಮನ ಹೊರ್ತಾನ, ಒಬ್ಬ 8 ಮನ ಹೊರ್ತಾನ, ಒಬ್ಬ 2 ಸೊಲಿಗೆ ಹೊರ್ತಾನ, ಒಬ್ಬ 1 ಸೊಲಿಗೆ ಹೊರ್ತಾನ, ಒಬ್ಬ 1 ಮುಟ್ಟಿಗೆ ಹೊರ್ತಾನ. ತಿಳಿತ ಜವಾಬ್ದಾರಿ ಅಂತಕ್ಕಂಥದ್ದು ಹೀಗಿರ್ತದ. ಅದಕ್ಕೆ ಯಾರು ಚಲೋ ಕೆಲಸ ಮಾಡ್ತಾರ ಅಂತವ್ರನ್ನ ಸಮಾಜದವರು ನೀವೆಲ್ಲ ಕೂಡಿ ಅವ್ರನ್ನ ಮುಂದೆ ಮಾಡ್ರಿ, ಅವ್ರ ಕಡೆಯಿಂದ ಕೆಲಸ ತಗೋರಿ. ಸಮಾಜಕ್ಕೆ ಕೆಲಸ ಆಗಬೇಕು, ದುಡಿಬೇಕು. ಎಲ್ಲರೂ ನಮ್ಮವ್ರೆ, ಎಲ್ಲರೂ ನಾವೇ. ಇಲ್ಲಿ ಯಾರು ಹೊರಗಿನವ್ರು ಇರಂಗಿಲ್ಲ, ಎಲ್ಲರೂ ನಮ್ಮವರು. ಅವ್ರಿಗೆ ಪ್ರೋತ್ಸಾಹ ಕೊಡ್ರಿ, ಅವ್ರ ಕಡೆಯಿಂದ ಕೆಲಸ ತೋರಿ. ಇನ್ನೂ ಅನೇಕ ಕೆಲಸಗಳು ನಿಮ್ಮ ಊರೊಳಗೆ ಅದಾವ. ಎಲ್ಲರೂ ಮಾಡ್ಬೇಕೆ ಅಂತೀರಿ, ಎಲ್ಲರೂ ಮುಂದೆ ಬರ್ಬೇಕೆ ಅಂತೀರಿ. ಮುಂದೆ ಬರ್ರಿ. ವಿಚಾರ ಚಲೋ ಇರಲಿ, ಮನಸ್ಸು ಗಟ್ಟಿ ಇರಲಿ, ಒಯ್ದಾಡಬೇಡ್ರಿ. ಭಗವಂತ ಎಲ್ಲರಿಗೂ ಎಲ್ಲ ತರದಿಂದ ಕೂಡ ಸುಖ ಕೊಡ್ತಾನ, ಧೈರ್ಯ ಕೊಡ್ತಾನ, ಸಾಮರ್ಥ್ಯ ಕೊಡುವಂತ ಜವಾಬ್ದಾರಿ ಶಂಕರಲಿಂಗಂದದು. ಬಹಳ ಸಮರ್ಥದ. ನಮ್ಮಂತ ಎಷ್ಟು ಮಂದಿಗೆ ನೋಡಿಲ್ರಿ ಅವ ಶಂಕರಲಿಂಗ ಒಳಗೆ ಕುತ್ಕೊಂಡು. ಯಾಕ್ರಿ ಸ್ವಲ್ಪ ನಮ್ಮಂತವ್ರು ಎಷ್ಟು ಮಂದಿ ನಮ್ಮ ಅಜ್ಜ ಮುತ್ತೇಜರನ್ನ ಎಲ್ಲ ನೋಡ್ಯಾನವ. ನಮ್ಮ ಅಜ್ಜ ಮುತ್ತೇಜರನ್ನ ನೋಡ್ಯಾನವ ಒಳಗೆ ಕುತ್ಕೊಂಡು. ಅವ್ರೆಲ್ಲರೂ ಹೋಗ್ಯಾರ. ನಾವು ಮೊಮ್ಮಕ್ಕಳು, ಮರಿಮೊಮ್ಮಕ್ಕಳು, ಗಿರಿಮೊಮ್ಮಕ್ಕಳು ನಾವು ಬಂದಿದ್ದೆವು. ನಾಂತ ಹೋದೇವಂದ್ರ ಯಾವಾಗಲೇ ನಿನ್ನಂತವ್ರನ್ನ ಎಷ್ಟೋ ಮಂದಿ ನೋಡಿ ನಾವು. ಆದ್ರೆ ಅಲ್ಲಿ ವಿಶ್ವಾಸ ಅನ್ನತಕ್ಕಂಥದ್ದು, ಪ್ರಾಮಾಣಿಕತೆ ಅನ್ನತಕ್ಕಂಥದ್ದು, ನಿಷ್ಠೆ ಅನ್ನತಕ್ಕಂಥದ್ದು ಅವನ ಮ್ಯಾಗ ಇಟ್ಟರೆ ಅವ ನಿಜಕ್ಕೂ ಕೂಡ ನಮ್ಮ ಎಲ್ಲ ಕೆಲಸಗಳನ್ನು ಆತನೇ ಮಾಡ್ತಾನೆ. ಎಲ್ಲರ ಮನುಷ್ಯನೊಳಗೂ ಹೋಗ್ತಾನ, ನಮಗೆ ಸುಖ ಕೊಡ್ತಾನ, ಸಂತೋಷ ಕೊಡ್ತಾನ, ಆನಂದ ಕೊಡ್ತಾನ, ಐಶ್ವರ್ಯ ಕೊಡ್ತಾನ. ಎಲ್ಲವನ್ನ ಕೊಟ್ಟು ಸರುವಂತಹ ಗ್ರಾಮ ದೇವತೆಯವ. ಅದಕ್ಕೆ ಅವನ ಮೇಲೆ ಅತ್ಯಂತ ಪ್ರೀತಿ ಇಡ್ರಿ, ನಿಷ್ಠೆ ಇಡ್ರಿ, ಗೌರವ ಇಡ್ರಿ. ಎಲ್ಲರೂ ನಾವೆಲ್ಲ ನನ್ನವರು, ನಮ್ಮ ಅಣ್ಣತಮ್ಮರು ಅನ್ನುವಂತ ಭಾವ ಪ್ರತಿಯೊಬ್ಬರ ಬಳಿ ಇರಲಿ. ಜಗಳ ಮಾಡಬೇಡ್ರಿ, ನಾ ಅನ್ನಬೇಡ್ರಿ. ಇಲ್ಲಿ ನಾ ಅಂದವ ಯಾವನು ಉಳಿದಿಲ್ಲ, ಉಳಿಯಂಗೂ ಇಲ್ಲ. ಅದಕ್ಕೆ ಎಲ್ಲರೂ
ಅವನೇ ಅಪ್ಪ ಶಂಕರಲಿಂಗ ಅಂತ ಅವನ ಮೇಲೆ ಭಾರ ಹಾಕೋಣ, ನಮ್ಗೆ ಸುಖ ಶಾಂತಿ ನೆಮ್ಮದಿ ಕೊಡುವಂತ ಕೆಲಸ ಅವ ಮಾಡ್ತಾನೆ ಅನ್ನತಕ್ಕಂಥ ಮಾತನ್ನ ಈ ಸಂದರ್ಭದೊಳಗೆ ಹೇಳಿ, ಈ ಕಾರ್ಯಕ್ರಮ ಮಾಡೋ ಮುಂದೆ ಇದೆಲ್ಲ ಕೆಲಸ ಕಟ್ಟಡ ಮಾಡೋ ಮುಂದೆ ನಮ್ಮ ಮಕ್ಕಳು, ಸಣ್ಣ ಮಕ್ಕಳು, ಯುವಕರು, ಸಣ್ಣ ಸಣ್ಣ ಮಕ್ಕಳು, ನಮ್ಮ ತಾಯಿದೇರು ಮತ್ತು ನಮ್ಮ ಕಮಿಟಿಯವರಂತೂ ಅವರು ಸಹಿ ಇನ್ನೂ ಕೆಲವರೆಲ್ಲ ಕಾಣದೇ ಇರ್ತಕ್ಕಂಥ ಕೈಗಳು ಬಹಳಷ್ಟು ಕೆಲಸ ಮಾಡ್ಯಾರ. ಅದರ ಮೊನ್ನೆ ಹೇಳ್ಬೇಕಾಗಿತ್ತು, ನಾನು ಟೈಮ್ ಆಗಿತ್ತು, ಟೈಮ್ ಆಗೋಣದ್ರಿಂದ ಅದನ್ನೆಲ್ಲ ಬಿಟ್ಟೆವು. ಆ ಏನು ನಡೆಯುವಂತ ಇಲ್ಲಿ ಏನು ಕಟ್ಟಡ ಮಾಡ್ಯಾರಲ್ಲ, ಈ ಕಟ್ಟಡಕ್ಕೆ ಅವರಿವರೆನ್ನದೆ ಎಲ್ಲರೂ ಕೆಲಸ ಮಾಡಿರಲ್ಲ. ನಿಮ್ಮೆಲ್ಲರಿಗೂ ಕೂಡ ಆ ಶಂಕರಲಿಂಗನ ಆಶೀರ್ವಾದ ಸದಾಕಾಲ ಇರಲಿ ಅಂತಕ್ಕಂಥ ಭಾವವನ್ನ ವ್ಯಕ್ತ ಮಾಡ್ತಾ, ಅದರ ಜೊತೆಗೆ ಈ ಮುಂದೆ ಕಾಣುವಂಥದ್ದು ಜಾಗ ಬಯಲು ಜಾಗ. ಈ ಬಯಲು ಜಾಗ ಅದನ್ನ ಇಷ್ಟು ಸುಂದರ ಕಾಣಕತ್ತೈತಿ. ಮೊನ್ನೆ ಛತ್ ಹೊಡೆದಿದ್ದು ಜನ ಭಾಳ ಇತ್ತು, ಕಾಣಲಿಲ್ಲ. ಬಯಲು ಜಾಗ, ಆ ಬಯಲು ಜಾಗ ಎಲ್ಲ ನಮ್ಮ ಬಡಿಗೇರ ಸಮಾಜದವರು ಏನು ಅವರ ಭಕ್ತಿ, ಬಡಿಗೇರ ಭಕ್ತಿ. ಎಲ್ಲ ಅಣ್ಣತಂಬ್ರು ಅವರೆಲ್ಲ ಬಳಗ ಕೂಡಿ ಶಂಕರಲಿಂಗನ ದೇವಸ್ಥಾನಕ್ಕೆ ಒಳ್ಳೇದಾಗ್ತದ, ಸಮಾಜಕ್ಕೆ ಇದರಿಂದ ಒಳ್ಳೇದಾಗ್ತದ, ಇದು ಎಲ್ಲರಿಗೆ ಚಲೋ ಆಗ್ತದ ಅಂದಾಗ ನಾವು ಸಂತೋಷದಿಂದ ನಮ್ಮ ಜಾಗವನ್ನು ಅವ್ರ ಮೇಲೆಗೆ ಆಗಬೇಕು ಇಂಥ ಕೊಡುವಂತ ಮನಸ್ಸು ಆಗಬೇಕು. ಯಾಕಂದ್ರೆ ಒಬ್ಬರಿಂದ ದೇಶ ಪಾವನ, ಒಬ್ಬರಿಂದ ಊರು ಪಾವನ, ಒಬ್ಬರಿಂದ ನಾಡ ಪಾವನ. ಹಾಗ ಕೊಡುವಂತ ಸಾಮರ್ಥ್ಯ ಎಲ್ಲ ಬಡಿಗೇರ ಸಮಾಜದವರು ಬಹಳ ಒಳ್ಳೆ ದೊಡ್ಡ ಕೆಲಸ ಮಾಡಿರಲ್ಲ. ನಿಜಕ್ಕೂ ಕೂಡ ಶಂಕರಲಿಂಗ ನಿಮ್ಮೆಲ್ಲರ ಮನೆತನಕ್ಕೂ ಅವ ಒಳ್ಳೇದು ಮಾಡಲಿ ಎನ್ನುವಂತ ಭಾವವನ್ನ ಬಹಳ ಪ್ರೀತಿಯಿಂದ ಗೌರವದಿಂದ ವ್ಯಕ್ತ ಮಾಡ್ತಾ, ಇದರ ಜೊತೆಗೆ ಈ ಎಲ್ಲ ಕಾರ್ಯಕ್ರಮ ಬಹಳ ಸುಂದರವಾಗಿ ನೀವೆಲ್ಲ ಮಾಡ್ಕೊಂಡು ಬಂದಿರಿ ಹಿರಿಯರು, ಆಮೇಲೆ ಕಮಿಟಿ ಬಳಗದವರು ಎಲ್ಲ ನೀವು ಹಿರಿಯರ ಮಾರ್ಗದರ್ಶನ ಮಾಡಿ ಯುವಕರು ದುಡಿಯುವಂತ ಹುಮ್ಮಸ್ಸಿನೊಳಗದಾರ. ಆ ಯುವಕರಿಗೆ ಪ್ರೋತ್ಸಾಹ ಕೊಡ್ರಿ, ಮಾರ್ಗದರ್ಶನ ನೀಡ್ರಿ, ತಾವೆಲ್ಲ ಸಂಘಟಿತರಾಗ್ರಿ, ಊರಿನಲ್ಲಿ ಒಂದು ಬಲವನ್ನ ತುಂಬ್ರಿ, ನಿಮ್ಮೆಲ್ಲರಿಗೂ ಒಳ್ಳೇದಾಗ್ತದೆ. ಯಾಕಂದ್ರೆ ನಾ ತತ್ವಶಾಸ್ತ್ರ ಏನ ಹೇಳ್ಕೊತ್ ಕೂತ್ರ ಅದಕ್ಕೆ ಕೆಲಸ ಇಲ್ಲಿಲ್ಲ. ಈಗ ತತ್ವಶಾಸ್ತ್ರ ಹೇಳುವಂಥದ್ದು ಈ ಕೆಲಸ ಇಲ್ಲಿಲ್ಲ. ಈ ಶಂಕರಲಿಂಗನ ಕೆಲಸ ಕಮಿಟಿಯವರು ಬಹಳ ಸುಂದರ ಮಾಡ್ಯಾರ. ಮತ್ತು ಇನ್ನು ಊರೊಳಗ ಯಾವ ದೇವಸ್ಥಾನಗಳು ಅದ, ಊರೊಳಗ ದೇವಸ್ಥಾನಗಳು ಎಲ್ಲ ಸುಂದರವಾಗಿ ಅದಾವ, ಚಂದ ಅದಾವ, ಪೂಜೆ ಪುನಸ್ಕಾರಗಳು ನಡೀತಾವ ಅಂತಂದ್ರ ಅಲ್ಲಿ ಏನಾಗ್ತದ ನಿಮ್ಗೆ ಹೇಳ್ರಿ? ಏನಾಗ್ತದ? ನಮ್ಮ ಊರಿನ ಗೌರವ, ನಮ್ಮ ಊರಿನ ಪ್ರತಿಷ್ಠೆ, ನಮ್ಮ ಊರಿನ ಸುಖ, ನಮ್ಮ ಊರಿನ ಹೆಮ್ಮೆ, ಅದು ಆ ಹೆಮ್ಮೆ, ಸುಖ, ತಾಳ್ಮೆ ನಮಗೆಲ್ಲ ಸಿಗಬೇಕಾಗಿತ್ತು ಅಂತಂದ್ರೆ ಆ ಶಂಕರಲಿಂಗನ ದೇವಸ್ಥಾನ ಸುಂದರವಾಗಿ ಮಾಡಿರಿ, ಇನ್ನು ಸುಂದರವಾಗಿ ಮಾಡ್ರಿ. ಈ ಊರಿನ ಯಾವ್ಯಾವ ದೇವಸ್ಥಾನಗಳದಾವ ಅಭಿವೃದ್ಧಿ ಮಾಡ್ರಿ. ಊರಿನ ಯಾವ್ಯಾವ ಅಭಿವೃದ್ಧಿ ಕೆಲಸ ಆಗಬೇಕಾಗ್ಯಾವ ಅಂಥವರಿಗೆ ಪ್ರೋತ್ಸಾಹ ಕೊಡ್ರಿ. ಏನೇನು ಕೆಲಸ ಮಾಡ್ಬೇಕಂತ ಮಾಡಿರಿ ಅದಕ್ಕೆಲ್ಲ ಗೌರವ ಕೊಡ್ರಿ. ಜಗಳ ಮಾಡಬೇಡ್ರಿ, ಯಾವ ಥರದ ವೈಷಮ್ಯ ತಾಳಬೇಡ್ರಿ. ಎಲ್ಲರೂ ನಾವೇ ಇದ್ದೇವು, ನಮ್ಮ ಅಣ್ಣತಮ್ಮರು ಇದ್ದೇವು ಅನ್ನುವಂಥ ಭಾವವನ್ನ ಎಲ್ಲರಲ್ಲಿ ಒಳ್ಳೆ ಸದ್ಬುದ್ಧಿ ಈ ಊರಿನಲ್ಲಿ ಬರಲಿ ಅನ್ನತಕ್ಕಂಥ ನಾನು ಆಶಯ ಮಾಡುತ್ತಾ, ಶಂಕರಲಿಂಗನಲ್ಲಿ ಪ್ರಾರ್ಥನೆ ಮಾಡುತ್ತಾ ಈ ಎಲ್ಲ ಕಾರ್ಯಕ್ರಮ ಸುಂದರವಾಗಿದೆ, ಬಹಳ ಸಂತೋಷ ಆಗಿದೆ. ಮತ್ತು ಈ ದೇವಸ್ಥಾನ ಮೇಲೆ ಅವರು ಮಾಡಿದ್ದು ಋಣ 4-5 ಲಕ್ಷ ರೂಪಾಯಿ ಆಗ್ಯದ. ಅದಕ್ಕೆ ನಾನು ಕೇಡಗಿ ಮಠದಿಂದ, ಯಾಕಂದ್ರೆ ಸಮಾಜದ ಋಣ ಪ್ರತಿಯೊಬ್ಬರು ಹೊತ್ತುಕೊಂಡಿರಬಾರ್ದು, ಅದು ಬಹಳ ಕಾಡ್ತದ. ಅದನ್ನು ತೀರಿಸ್ಬೇಕಾದ್ರೆ ನಾವು ಜನ್ಮಾಂತರಕ್ಕೆ ಮತ್ತೆ ಇಲ್ಲಿಗೆ ಬರ್ಬೇಕಾಗ್ತದ. ಅದಕ್ಕೆ ಈ ಒಂದೇ ಜನ್ಮಕ್ಕೆ ಬಂದಿದ್ದೆ ದೊಡ್ಡ ತ್ರಾಸ ಆಗ್ಯದ, ಒಂದೇ ಜನ್ಮಕ್ಕೆ ಬಂದಿದ್ದೆ ದೊಡ್ಡ ತ್ರಾಸು. ಅದಕ್ಕೆ ಭಗವಂತ ಬ್ಯಾಡಪ್ಪೋ ಅಂತೇಳಿ ಪ್ರಾರ್ಥನಾ ಮಾಡುತ್ತಾ ನಾವು ನಮ್ಮ ಮಠದಿಂದ 2,001 ರೂಪಾಯಿ ನಾನು ಕೊಡ್ತೀನಿ, ನೀವು ಕೊಡ್ರಿ. ಆ ಋಣದಿಂದ ಮುಕ್ತರನ್ನಾಗಿ ಮಾಡ್ರಿ. ನೀವು ಋಣದಿಂದ ಮುಕ್ತರಾಗಬೇಕು. ನಿಮ್ಮ ಮ್ಯಾಗ ಋಣ ಅದದು, ಸಮಾಜದ ಮ್ಯಾಗ ಋಣ ಅದ, ಊರ್ ಮ್ಯಾಗ ಋಣ ಅದ,
ಗೌಡಪ್ಪ ಅವ ಕೊಟ್ಟ, ಏನೋ ಭಗವಂತ ಕೊಡ್ತಾನಂತ ಕೊಟ್ಟಾನ. ಖರೆ ಭಗವಂತನ ಸ್ವರೂಪ ಯಾರು? ನೀವು ಅವ್ನ ರೊಕ್ಕ ಇಟ್ಕೋಬೇಡ್ರಿ, 1 ರೂಪಾಯಿ ಇಟ್ಕೋಬೇಡ್ರಿ. ಮತ್ತು ನಿಮಗೆ ಹೆಂಗ ಬೇಕು ನಿಮಗೆ ಫಲ ಬೆಳೀತದ. ನಿಮಗೆ ಯಾವ ಥರದಿಂದ ನೀವು ಏನೋ 1 ಎಕರೆ ತೊಗರಿ ಹಾಕಿರಿ, 2 ಚೀಲ ಆಗ್ತದಂದ್ರೆ 4 ಚೀಲ ಆಗ್ತದ. ಸುಳ್ಳಲ್ಲ ಹೇಳೋದು. ನೀವು ಮನಸ್ಸು ಮಾಡ್ರಿ. ಅದಕ್ಕೆ ಆ ಋಣ ಇಟ್ಕೋಬೇಡ್ರಿ. ಶಂಕರಲಿಂಗ ನಿಮ್ಗೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತೇಳಿ ನನ್ನ 2 ಮಾತನ್ನ ಶ್ರೀಗುರು. रेडी